ಓಂ ಶಾಂತಿ ಶಾಂತಿ ಶಾಂತಿ. ಯಾವಾಗ ಯಾರಾದರೂ ಆಲೋಚಿಸಿದ್ದೀರಾ ಯಾಕೆ 3 ಬಾರಿ ಶಾಂತಿ ಮಂತ್ರವನ್ನು ಜಪಿಸುತ್ತಾರೆ ಎಂದು? ಪ್ರತಿ ವರ್ಷಕ್ಕೆ 3 ಕಾಲಗಳಿವೆ. ಅವೇ ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ. ಹಾಗೂ ಪ್ರತಿ ಜೀವಿಗೆ ಹುಟ್ಟು, ಜೀವನ, ಸಾವು. ಅದೇ ರೀತಿ ಪ್ರತಿ ದಿನಕ್ಕೆ 3 ಕಾಲಗಳಿವೆ. ಅವೇ ಬ್ರಹ್ಮಕಾಲ, ವಿಷ್ಣುಕಾಲ, ಶಿವಕಾಲ, ನಂತರ ಶೂನ್ಯ. ಅದಕ್ಕೆ ಕಾಲ 3 ಕಾಲ ಶಾಂತಿಯಾದ ನಂತರ ಶೂನ್ಯದಲ್ಲಿ ಶಾಂತಿ ಎನ್ನುತ್ತೇವೆ. ಹಾಗಾದರೆ ಈ ಕಾಲಗಳಲ್ಲಿ ಬ್ರಹ್ಮಕಾಲ ಎನ್ನುವುದು ಕ್ರಿಯೇಷನ್ ಟೈಮ್, ವಿಷ್ಣು ಕಾಲ ಎನ್ನುವುದು ಎಕ್ಸಿಕ್ಯೂಷನ್ ಟೈಮ್, ಹಾಗೂ ಶಿವ ಅಥವಾ ಶಯನ ಕಾಲ ಅಂದರೆ ಎಂಜಾಯ್ ಅಂಡ್ ರಿವಿಷನ್ ಟೈಮ್. ನಂತರ ಶೂನ್ಯದಲ್ಲಿ ಮುಕ್ತಿಯಾಗುವುದು ಅಥವಾ ಕೊನೆಯಾಗುವುದು. ಈ ಕಾಲಗಳನ್ನು ಪೂರ್ಣವಾಗಿ ಹೇಗೆ ಉಪಯೋಗಿಸಿಕೊಂಡರೆ ನಮ್ಮ ಜೀವನದಲ್ಲಿ ವೃದ್ಧಿ ಹೊಂದುತ್ತೇವೆ ಎಂಬ ವಿಷಯವನ್ನು ವೆಲ್ತ್ ಮ್ಯಾಟ್ರಿಕ್ಸ್ ಸಂಪತ್ತು ಮಹಾವಿಜ್ಞಾನ ಎಂಬ ವರ್ಕ್ಶಾಪ್ನಲ್ಲಿ ತಿಳಿಸುತ್ತೇವೆ. ಇದು ಪ್ರತಿಯೊಬ್ಬರ ಜೀವನಕ್ಕೆ ಉಪಯೋಗವಾಗುವ ಪ್ರಾಕ್ಟಿಕಲ್ ಸೈನ್ಸ್ ಆಗಿದೆ.